ಜೀವಿತದಲ್ಲಿ ಬರ್ತಾ ಇದೆ ಮತ್ತು ನೆರವೇರಿದೆ ಎಂಬುದಾಗಿ ಸಾಕ್ಷಿ ಕೊಡೋಕ್ಕೆ ಬ್ರದರ್ ಅಂಕೋಲದಿಂದ ಮತ್ತು ಅವರ ಸಂಗಡಿಗರು ಯೌನಸ್ಥರು ಬಂದಿದ್ದಾರೆ. ಅವರ ಸಾಕ್ಷಿಯನ್ನು ಕೇಳಿ. ಹೋದ ವರ್ಷ ಒಂದು ವರ್ಷ ಹತ್ತಿರ ಆಯಿತು ಪಾಸ್ಟ್ರೆ. ನೀವು ಬಂದವಾಗ ಹೇಳ್ತಾ ಇದ್ರಿ ಪಾಸ್ಟ್ರೆ, ನೆಕ್ಸ್ಟ್ ಟೈಮ್ ನಾನು ಬರುವಾಗ ನೀವು ಈ ರೀತಿ ಸ್ಥಿತಿಯಲ್ಲಿ ಇರುವುದಿಲ್ಲ. ಅಂದರೆ ತುಂಬ ದುಃಖಕರವಾದ ಸ್ಥಿತಿ ಇತ್ತು ಪಾಸ್ಟ್ರೆ ಆ ಟೈಮಲ್ಲಿ. ಅದೇ ಟೈಮಲ್ಲಿ ಏನೇ ಕಷ್ಟ ಆದ್ರೆ ಕಷ್ಟ ಅಂತೇಳಿ ನಾವು ಕರೆದಿದ್ವಿ ಪಾಸ್ಟ್ರೆ. ಅವಾಗ ನೀವು ಒಂದು ಮಾತು ಹೇಳಿದ್ರಿ, ಇದೇ ಸ್ಥಿತಿಯಲ್ಲಿ ಇರುವುದಿಲ್ಲ, ಪ್ರತಿಯೊಂದು ಚೇಂಜ್ ಆಗ್ತೀರಾ, ಹಂತವಾಗಿ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತೇಳಿ ಒಂದು ಮಾತು ಹೇಳಿದ್ರ ಪಾಸ್ಟ್ರೆ. ಆ ಮಾತು 100ಕ್ಕೆ 100 ಸತ್ಯ ಇದೆ ಪಾಸ್ಟ್ರೆ. ಹಂತವಾಗಿ ಪಾಸ್ಟ್ರೆ ನಮಗೆ ಕೆಲಸ ಸಿಕ್ಕಿತ್ತು, ಗಾಡಿ ಮಾಡಿದೆ. ಈಗ ಒಂದು ಮುಂದಿನ ತಿಂಗಳ 14ಕ್ಕೆ ನನ್ನ ಮದುವೆ ಇದೆ ಪಾಸ್ಟ್ರೆ. ಪ್ರತಿಯೊಂದು ವಿಷಯದಲ್ಲೂ ದೇವರು ಆಶೀರ್ವಾದ ಮಾಡಿದ್ದೇನೆ, ಪ್ರತಿಯೊಂದು ಕೆಲಸದಲ್ಲೂ. ಹಾಗೆ ಅಷ್ಟೇ ಅಲ್ಲ ಪಾಸ್ಟ್ರೆ, ಮುಂದಿನ ತಿಂಗಳಲ್ಲಿ ಇನ್ನೊಂದು ಗಾಡಿಯನ್ನು ನಾನು ಖರೀದಿ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಪಾಸ್ಟ್ರೆ. ತುಂಬ ಒಳ್ಳೆಯದಾಗಿದೆ ಪಾಸ್ಟ್ರೆ. ಮತ್ತು ನಾನು ಒಂದು ಹರಿಕೆಯನ್ನು ಮಾಡ್ಕೊಂಡಿದ್ದೇನೆ ಪಾಸ್ಟ್ರೆ. ನಾನು ನಿಮ್ಮ ಹತ್ರ ಹೇಳಿದ್ದೇನೆ ಪಾಸ್ಟ್ರೆ, ಅಂದರೆ ಗಾಡಿ ಹಾಕಿದ ಮೇಲೆ ನಾನು ದೇವರಿಗೆ 10,000 ಕಾಣಿಕೆಯನ್ನಾಗಿ ನಾನು ಕೊಡ್ತೇನೆ ಅಂತೇಳಿ, ಮತ್ತು ನಾನು ಸನ್ಮಾನನೂ ಮಾಡ್ತೇನೆ ಅಂತೇಳಿ. ಅವಾಗ ನೀವೊಂದು ಮಾತು ಹೇಳಿದ್ರಿ ಪಾಸ್ಟ್ರೆ, ಸನ್ಮಾನ ಹೆಚ್ಚಿಂದಲ್ಲ ಅಂತೇಳಿ. ನೀವು ಅದನ್ನು ಹೆಚ್ಚಿನದಾಗಿ ಇದು ಮಾಡೋದಿಲ್ಲ ಪಾಸ್ಟ್ರೆ. ಆದರೆ ಕಣ್ಣಿಗೆ ಕಾಣುವಂಥ ಸೇವಕರನ್ನು ಆಶೀರ್ವಾದ ಮಾಡಿದರೆ, ಕಾಣದಿರುವಂಥ ದೇವ್ರ ಕ್ರಿಯೆಗಳನ್ನು ನಾವು ಎಲ್ಲವನ್ನು ಪಡ್ಕೊಂಡ ಹಾಗೆ ಅಂತೇಳಿ ಅದನ್ನು ನೆನೆಸ್ಕೊಂಡು ನಾನು ನನ್ನ ಸೇವಕರನ್ನು ಸನ್ಮಾನವನ್ನು ಮಾಡ್ತಿದ್ದೀನಿ ಪಾಸ್ಟ್ರೆ. ಅದಕ್ಕಾಗಿ ನಾನು ಹಾರ ಎಲ್ಲನೂ ಹಣ್ಣನ್ನು ತಂದಿದ್ದೀನಿ ಪಾಸ್ಟ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಕೋಲದಿಂದ ಅಷ್ಟು ದೂರದಿಂದ ಪ್ರೊಫೆಸಿ ಮೀಟಿಂಗ್ ಇತ್ತು. ಮೀಟಿಂಗ್ದಲ್ಲಿ ಅದೇ ಏನು ಹೇಳಿದೆಯೋ ಆ ಹೋದ ವರ್ಷ ನೀವು ಬರ್ತಾ ಒಂದು ವರ್ಷನ ಆಗಿಲ್ಲ, ಒಂದು ವರ್ಷದಾಗಲಿಲ್ಲ. ನಾನು ಏನೇನು ಭವಿಷ್ಯವಾಣಿ ಹೇಳಿದ್ದೀನೋ ಅದೆಲ್ಲ ನೆರವೇರಿತು ಅಂತೆ. ಹಲ್ಲೆಲೂಯಾ. ಆ ನೆರವೇರಿದ ಮೇಲೆ ಸಂತೋಷದಿಂದ ಮತ್ತೆ ಸಭೆಗೆ ಕಟ್ಟಡಕ್ಕಾಗಿ ಸಭೆ ಕೆಲಸಕ್ಕಾಗಿ 10,000 ರೂಪಾಯಿ ಕಾಣಿಕೆ ಕೊಡ್ತಾ ಇದ್ದಾರೆ. ಮತ್ತೆ ಆ ಭವಿಷ್ಯವಾಣಿ ನಾನು ಹೇಳಲಿಲ್ಲ, ದೇವರು ಹೇಳಿದ್ದಾರೆ, ಅದ್ರ ನನ್ನ ಸನ್ಮಾನ ನಡೆದ್ರಿ. ಹಲ್ಲೆಲೂಯಾ. ದೇವ್ರನ್ನ ಆಶೀರ್ವದಿಸಲಿ. ಅಷ್ಟೇ. ಇನ್ನೊಂದು ವಿಷಯ, ಅವರು ಮ್ಯಾರೇಜ್ ದೇವರಿಗೆ ನಂಬಿದ್ದಾರೆ. ಅವರು ಅನ್ಯ ಕಾಸ್ಟಿಂದ ದೇವರಿಗೆ ನಂಬಿದ್ದಕ್ಕೆ ಅವರಿಗೆ ಮ್ಯಾರೇಜ್ಗೆ ಹೆಣ್ಣು ಕೊಡ್ತಾ ಇರಲಿಲ್ಲ ಪಾಸ್ಟ್ರೆ. ಎಲ್ಲಿ ಹೋದ್ರೂ ರಿಜೆಕ್ಟ್ ಆಗ್ತಾ ಇತ್ತು. ಅವ್ರು ಹೇಳಿದ್ರು, ರಿಕ್ವೆಸ್ಟ್ನ ಕಳಿಸಿದ್ರು ನಿಮಗೆ, ನಾವು ಅದನ್ನು ಸೆಂಡ್ ಮಾಡಿದ್ದೀವಿ, ನೀವು ಪ್ರಾರ್ಥನೆ ಮಾಡಿದ್ರಿ ಪಾಸ್ಟ್ರೆ, ಒಳ್ಳೆ ಹುಡುಗಿ ಸಿಗ್ತಾಳೆ, ಅಂದವಾಗಿರುವಂಥ ಮತ್ತು ಶ್ರೀಮಂತ ಹುಡುಗಿನೇ ಸಿಗ್ತಾಳೆ ಅಂತ ಹೇಳಿದ್ರಂತ ಪಾಸ್ಟ್ರೆ. ಅದು ಹಾಗೆ ಸಿಕ್ಕಿದೆ. ಮತ್ತು ಅವ್ರದ್ದು ಇವಾಗ ಎಂಗೇಜ್ಮೆಂಟ್ ಕೂಡ ಆಗಿದೆ, ಮದುವೆ ಫಿಕ್ಸ್ ಆಗಿದೆ, ಮತ್ತು ನಿಮ್ಗೆ ಕಾರ್ಡ್ ಕೊಡೋಕ್ಕೂ ಬಂದಿದ್ದಾರೆ ಅಂತ ಸಾಕ್ಷಿ ಕೊಡು. ಓ ಹಲ್ಲೆಲೂಯಾ. ಮದುವೆ ಸಂಬಂಧನೂ ತೊಗೊಂಡ್ಬಂದೆ. ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು ಗಾಡ್. ಮುಂದಿನ ತಿಂಗಳು 14ನೇ ತಾರೀಕಿಗೆ ಮದುವೆ ಪಾಸ್ಟ್ರೆ. ಅಂದರೆ ಅವ್ರ ಮುಂದೆ ಅಲ್ಲಿ ಹಳೆಯನಾಗಿ ಹೋಗ್ಲಿಕ್ಕೆ ಯೋಗ್ಯತೆನೂ ನನಗಿಲ್ಲ ಪಾಸ್ಟ್ರೆ. ಯಾಕಂದರೆ ಅಷ್ಟು ರಿಚ್ ಇದ್ದಾರೆ ಪಾಸ್ಟ್ರೆ. ದೇವರು ಆಲಯದಲ್ಲಿ ನಿಂತ್ಕೊಂಡು ಹೇಳ್ತಿದ್ದೀನಿ ಪಾಸ್ಟ್ರೆ. ಆದರೆ ದೇವ್ರು ಯಾವ ಟೈಮಲ್ಲಿ ಏನೇನು ಪ್ರತಿಯೊಂದನ್ನು ಪಾಸ್ಟ್ರೆ ಫಸ್ಟಾಗಿ ಕೆಲಸ ಪ್ರತಿಯೊಂದನ್ನು ಆಶೀರ್ವದಿಸ್ತಾ ಬಂದಿದ್ದಾನೆ ಪಾಸ್ಟ್ರೆ. ಇನ್ನಿ ತನಕ ದೇವ್ರು ಮಾಡಿದ ಕಾರ್ಯ ಪಾಸ್ಟ್ರೆ ನಿಮ್ಮ ಮೂಲಕವಾಗಿ ನನಗೆಲ್ಲವನ್ನು ಕೊಟ್ಟಿದ್ದಾನೆ ಪಾಸ್ಟ್ರೆ. ಕೊಡ್ಸಿದ್ದು ದೇವರಾದರೆ ಪಾಸ್ಟ್ರೆ, ಹೇಳಿ ಮಾಡಿಸಿದ್ದು ನೀವೇ ಆಗಿದ್ದೀರಾ ಪಾಸ್ಟ್ರೆ. ಹಲ್ಲೆಲೂಯಾ. ಈ ಹುಡುಗನಿಗೆ ಜೀವದ ಬಹಳ ದೊಡ್ಡ ಹಾನಿ ಇತ್ತು ರೀ ಪ್ರಿಯರೇ. ಎಲ್ಲಕ್ಕಿಂತ ಒಳಗಿರುವಂಥದ್ದು ದೇವರ ಆತ್ಮ ತಿಳಿಸಿರೋ ಪ್ರಕಾರವಾಗಿ ಇವನ ಒಳಗಡೆ ಬಹಳ ಗುಪ್ತವಾಗಿ ದೊಡ್ಡ ಆತ್ಮ ಲೂಸಿಫರ್, ಬಿಗ್ಗೆಸ್ಟ್ ದೊಡ್ಡ ಸೈತಾನನು. ಅಂದರೆ ಸೈತಾನ ಅಂದರೆ ಈ ಪ್ರಕಾರವಾಗಿ ಇಲ್ಲೆಲ್ಲ ದೆವ್ವಗಳು ಹಿಡಿದು ಹೋಗ್ತೀನಿ ಅಂತ ಆ ಪ್ರಕಾರ ಅಲ್ಲ. ಒಂದು ದೊಡ್ಡ ಭಾಳ ಪೀಡೆಯಿಂದ ಬಂದಂಥ ಒಂದು ದೊಡ್ಡ ಆತ್ಮ ಸ್ಪಿರಿಟ್ ಇತ್ತು. ಅವನ ಒಳಗಡೆಯಿಂದ ಅದು ಹೋಗಲ್ಲ ಅಂತ ಭಾಳ ಟಾರ್ಗೆಟ್ ಮಾಡ್ತಾ ಇತ್ತು. ಆದರೆ ಆ ಹುಡುಗ ಭಾಳ ಸಭೆಗಳಿಗೆ ಓಡಾಡಿದ್ದಾನಂತ ಹೇಳ್ತಾ ಇದ್ದನು. ಅದು ನಾನು ಹೇಳಿದೆ, ಈ ಜಾಗದಲ್ಲೇ ಕರ್ತನ ಕೃಪೆಯಿಂದ ನಿನ್ನ ಒಳಗಡೆಯಿಂದ ಆತ್ಮ ಜುಕಾಯಿಸ್ತೀನಿ ನಾನು. ಹಲ್ಲೆಲೂಯಾ. ಆದರೆ ಅದು ಆತ್ಮ ಬಿಟ್ಟೋಯ್ತು. ನಾನು ಹೇಳಿದೆ ಭವಿಷ್ಯವಾಣಿ, ಶುಭಗಳನ್ನು ನಾರ್ಮಲ್ ಆಗಲ್ಲ, ಹೈಯೆಟ್ ಶುಭಗಳು ಆಗ್ತವೆ ನಿಮ್ಮ ಮನೆಗೆ, ನಿಮ್ಮ ಕೆಲಸಗಳಿಗೆ. ಮತ್ತು ಅವನು ಒಬ್ಬನಿಗೆಲ್ಲ, ಅವ್ರು ಮಿನಿಮಮ್ ಎಷ್ಟು ಜನ ನನ್ನ ಕರೆಸ್ಕೊಂಡಿದ್ರಿ? ಸುಮಾರು ಒಂದು 25 ಜನ ಇದ್ವಿ ಪಾಸ್ಟ್ರೆ. 25 ಜನ ಅಂಕೋಲಕ್ ಮೀಟಿಂಗ್ ಕರೆಸ್ಕೊಂಡಿದ್ರು. ನನಗೆ ಒಂದು ವರ್ಷ ಆಗಲಿಲ್ಲ, ಇನ್ನೊಂದು 2-3 ತಿಂಗಳಾದ್ರೂ ವರ್ಷ ಆಗ್ಬೋದೇನೋ. ಆ ನಂತರ ಪ್ರಿಯ ದೇವ ಜನರೇ, ಅಲ್ಲಿ ಹೋದಾಗ ಯಾರ್ಯಾರಿಗೆ ನಾವು ಭವಿಷ್ಯವಾಣಿ ಹೇಳಿದ್ದೀನಿ ಎಲ್ಲರ ನಿಲ್ಲಿಸಿ ದೇವರ ಆತ್ಮ ಯಾರ ಬಗ್ಗೆ ಮಾತನಾಡಂದ್ರೋ ಅವರೆಲ್ಲರೂ ಅವ್ರ ಬಗ್ಗೆನೇ ಮಾತಾಡಿದಾಗ ಪವಿತ್ರಾತ್ಮ ಅವರೆಲ್ಲೇ ಗೊತ್ತು ಸುಮ್ಮನೆ ಬಂದಿಲ್ಲ. ಅಂಕೋಲಾಪುರ ರಾತ್ರಿ ಹಗಲು ಜರ್ನಿ ಮಾಡಿ ಬಸ್ಸಲ್ಲಿ ಟ್ರೈನಲ್ಲಿ ಇಲ್ಲಿ ತನಕ ಬಂದು ಮುಟ್ಟಿದ್ದಾರೆ. ಅವರು ಬೆಳಿಗ್ಗೆ ಬಂದು ಮುಟ್ಟಿದ್ದಾರೆ. ಯೋಚನೆ ಮಾಡಿ, ಅಷ್ಟು ದೂರದಿಂದ ಸಾಕ್ಷಿಗಳನ್ನ ಹೇಳಕ್ಕೆ ಮತ್ತೆ ಅಷ್ಟು ದೂರದಿಂದ ಇಲ್ಲಿ ಕೂತ್ಕೊಂಡು ಅವ್ರ ಮನೆ ಪ್ರೊಫೆಸಿಗಳು ರೆಡಿ ಆಗಿತ್ತು. ಹಲ್ಲೆಲೂಯಾ. ನೀವೊಂದು ಮಾತು ಹೇಳಿದ್ರಿ, ತುಂಬ ಕಡೆ ನಾನು ಹೋಗಿದ್ದೀನಿ ಚರ್ಚಿಗೆ, ಭಜೇಂದ್ರ ಸಿಂಗ್ ಪಾಸ್ಟರ್ ಒಬ್ಬನೇ ಆಗಿ ಸಹಿತ ಹೋಗಿದ್ದೀನಿ ಪಾಸ್ಟ್ರೆ. ಅದ್ರ ನೀವೊಂದು ಮಾತು ಹೇಳಿದ್ರಿ ಪಾಸ್ಟ್ರೆ, ಚಾಲೆಂಜ್ ಆಗಿ ದೇವ್ರ ಮುಂದೆ ಇಡ್ತೀನಿ, ಹೇಗೆ ಸ್ವಸ್ಥ ಆಗೋದಿಲ್ಲ ನಾನು ನೋಡ್ತೀನಿ.
ನನ್ನ ದೇವ್ರು ಇದರಿಂದ ನಿನ್ನನ್ನು ಹೊರಗೆ ತಂದೆ ತರ್ತಾರೆ ಅಂತ ಹೇಳಿದ್ರಿ ಪಾಸ್ಟ್ರೆ. ಆಡ್ಕೊಳ್ಳೋರು, ಹೊಗಳ್ಕೊಳ್ಳೋರು, ಅವಮಾನ ಪಡಿಸೋರು ಮುಂದೆಲ್ಲ ದೇವ್ರ ತಲೆ ಎತ್ತಿ ನಿಲ್ಸಿದ್ದಾನೆ ಪಾಸ್ಟ್ರೆ ನನ್ನನ್ನು. ಆಮೇಲೆ ಚಪ್ಪಳೆ ತಟ್ಟುತ್ತಾ ದೇವರ ಬ್ಲೆಸ್ ಮಾಡು. ಹಾಗಾಗಿ ಪಾಸ್ಟ್ರೆ ನನಗೆ ಸನ್ಮಾನ ಮಾಡ್ಬೇಕಂತ ಹೇಳಿದ್ದು ಒಂದು ಸ್ಮಾಲ್ ರಿಕ್ವೆಸ್ಟ್ ಪಾಸ್ಟ್ರೆ, ಮಾಡ್ತೀನಿ ಪಾಸ್ಟ್ರೆ. ಹಾಲೆಲೂಯಾ. ನಿಜವಾಗಲೂ ಅವ್ರ ಸಾಕ್ಷಿ ತುಂಬ ದೊಡ್ಡ ದೊಡ್ಡ ಸಾಕ್ಷಿಗಳಿದ್ರಿ. ಸುಮ್ಮನೆ ಟೈರ್ ಪಂಕ್ಚರ್ ಆಗಿ ಟೈರ್ ಹೊಡೆದೋದ್ರು ಕೂಡ ಟೈರ್ ಸಿಗ್ಬೇಕಂತ ರಿಕ್ವೆಸ್ಟ್ ಕಳಿಸ್ತಾರೆ ಅವರು. ಹಾಲೆಲೂಯಾ. ಇಮಿಡಿಯೇಟ್ ಆಗಿ ಪಾಸ್ವರ್ಡ್ ಪ್ರೇಯರ್ ಮಾಡ್ತಾರೆ, ಮತ್ತೆ ಹೊಸ ಟೈರ್ ಬರ್ತದೆ. ಹಾಲೆಲೂಯಾ. ಅವರು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು, ಇವಾಗ 2 ಕಾರ್ಗಳಿಗೆ ಮಾಲೀಕನಾಗಿ ದೇವ್ರು ಮಾಡಿದ್ದಾನೆ. ಹಾಲೆಲೂಯಾ.